ಅಕ್ಕನೂ ಅಥರ್ವ ಅಥರ್ವ ಅಂತ ಕನ್ವರಿಸ್ತಿರ್ತಾಳಲ್ಲ ಅದವ್ರೆ. ಓ ಮೈ ಗಾಡ್, ಅವತ್ ವಿರಾಟ್ ಅಥರ್ವನ ಹಾಸ್ಪಿಟಲ್ ಕರ್ಕೊಂಡು ಬಂದಾಗ ಭವಾನಿ ಭವಾನಿ ಅಂತ ಕೂಗಾಡ್ತಾ ಇದ್ದ. ನಾನು ಈ ಭವಾನಿ ಅಲ್ಲ ಬೇರೆ ಯಾರು ಅನ್ಕೊಂಡೆ. ಜೊತೆಗೆ ಅವತ್ ಭವಾನಿನ ನೋಡ್ದೆ ಅಂತ ತುಂಬಾ ಗಲಾಟೆ ಮಾಡ್ತಾ ಇದ್ದ. ಮೋಸ್ಟ್ಲಿ ಭವಾನಿನ ನೋಡಿನೇ ಅವನ ಆ ಥರ ರಿಯಾಕ್ಟ್ ಮಾಡಿರ್ಬೇಕು ಅನ್ಸುತ್ತೆ. ಮೋಸ್ಟ್ಲಿ ಭವಾನಿ ಇಂಪ್ರೂವ್ಮೆಂಟ್ಸ್ಗೂ ಕೂಡ ಇದೇ ಕಾರಣ ಇರಬೇಕು ಅನ್ಸುತ್ತೆ. ಹೌದು ಡಾಕ್ಟರ್, ಮೋಸ್ಟ್ಲಿ ಇವರಿಬ್ರು ಭೇಟಿ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಈ ಬದಲಾವಣೆಗಳು. ಈಗೇನ್ ಮಾಡೋದು ಡಾಕ್ಟರ್? ಅಥರ್ವಂಗೆ ಮನೇಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಬಟ್ ಏನೂ ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ವಂತೆ. ಅಥರ್ವ ತಗೊಳ್ಳೋ ಮೆಡಿಸಿನ್ ಫೋಟೋಸ್ ತೆಗ್ದಿದ್ದೀನಿ, ಒಂದ್ಸಲ ನೋಡಿ. ಈ ಮೆಡಿಸಿನ್ಸ್ ಯಾವ್ದಕ್ಕೆ ಅಂತ ನೋಡಿ ಡಾಕ್ಟರ್. ಇದು ಅಥರ್ವಂಗ್ ಕೊಡ್ತಾರ ಮೆಡಿಸಿನ್ಸಾ? ಹೌದು ಡಾಕ್ಟರ್. ಯಾಕೆ? ಆ್ಯಕ್ಚುಲಿ ಈ ಮೆಡಿಸಿನ್ಸ್ಗೂ ಅಥರ್ವನ್ ಸಮಸ್ಯೆಗೂ ಯಾವ ಸಂಬಂಧನೂ ಇಲ್ಲ. ಡಾಕ್ಟರ್ ಏನ್ ಹೇಳ್ತಿದ್ದೀರಾ? ಹೌದಮ್ಮ, ನಿಜ ಹೇಳ್ಬೇಕು ಅಂದ್ರೆ ಇದು ಅಥರ್ವಂಗೆ ಮೆಡಿಸಿನ್ಸ್ ಥರ ವರ್ಕ್ ಆಗಲ್ಲ, ಪಾಯ್ಸನ್ ಥರ ವರ್ಕ್ ಆಗುತ್ತೆ. ಇದರಿಂದ ಅಥರ್ವನ್ ಜೀವಕ್ಕೆ ಆಪತ್ತು. ಡೋಸ್ ಜಾಸ್ತಿ ಆದರೆ ಬದುಕೋದೇ ಕಷ್ಟ. ಡಾಕ್ಟರ್ ಏನ್ ಹೇಳ್ತಿದ್ದೀರಾ? ಏನೋ ಮಿಸ್ಟೇಕ್ ಆಗಿದೆ. ಯಾವ ಡಾಕ್ಟರ್ ಕೂಡ ಇದನ್ನ ಪ್ರಿಫರ್ ಮಾಡಲ್ಲ. ಆದಷ್ಟು ಬೇಗ ಇದನ್ನ ಸ್ಟಾಪ್ ಮಾಡಿದ್ರೆ ಒಳ್ಳೇದು. ಈಗೇನ್ ಮಾಡೋದು? ನನ್ನ ನಾಲೆಡ್ಜ್ ಪ್ರಕಾರ ಅಥರ್ವನ್ಗೆ ಯಾವ ಮೆಡಿಸಿನ್ಸು ಟ್ರೀಟ್ಮೆಂಟು ಅವಶ್ಯಕತೆ ಇಲ್ಲ. ಭವಾನಿನೇ ಅವನಿಗೆ ಔಷಧಿ. ಭವಾನಿನ ಅಥರ್ವನ್ ಮುಂದೆ ಕರ್ಕೊಂಡೋಗಿ ನಿಲ್ಸಿದ್ರೆ ಅವನು ಬೇಗ ಹುಷಾರಾಗ್ತಾನೆ. ಅಥರ್ವನ್ಗೆ ಗಾಯ ಆಗಿರೋದು ಮನ್ಸಿಗೆ. ಅವನ್ನ ಬೇಗ ಇಲ್ಲಿಗೆ ಕರ್ಕೊಂಡು ಬನ್ನಿ. ಹಾಗೆ ಭವಾನಿಗೆ ಅಥರ್ವನ್ನ ತೋರಿಸಿದ್ರೆ ಭವಾನಿನೂ ಬೇಗ ಹುಷಾರಾಗ್ತಾಳೆ. ಇಬ್ರು ಸಮಸ್ಯೆಗೂ ಒಂದೇ ಪರಿಹಾರ. ಅಥರ್ವನ್ಗೆ ಭವಾನಿನೇ ಔಷಧಿ, ಭವಾನಿಗೆ ಅಥರ್ವನೇ ಔಷಧಿ. ಎಂತ ಒಳ್ಳೆ ವಿಷಯ ಹೇಳಿದ್ರಿ ಡಾಕ್ಟರ್. ನಾನು ಆದಷ್ಟು ಬೇಗ ಅಥರ್ವನ್ ಕರ್ಕೊಂಡ್ಬರ್ತೀನಿ. ಹಾಗೆ ಒಂದು ರಿಕ್ವೆಸ್ಟ್. ಏನು ಹೇಳಿ? ಭವಾನಿ ಅಕ್ಕ ಇಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ವಿರಾಟ್ ಅವ್ರಿಗೆ ಗೊತ್ತಾಗಬಾರ್ದು. ಭವಾನಿ ಮೂಲಕ ಅಥರ್ವಂಗೆ ಟ್ರೀಟ್ಮೆಂಟ್ ಕೊಡೋ ವಿಷಯನೂ ಹೇಳೋದು ಬೇಡ. ಯಾಕೆ? ಅದು ಅಥರ್ವ ಬರೀ ರಿಕವರಿ ಆದ್ರೆ ಸಾಕಾಗಲ್ಲ. ಈ ವಿಷಯ ಏನಾದರೂ ಹೊರಗಡೆ ಗೊತ್ತಾದ್ರೆ ನಮಗೆ ಪ್ರಾಬ್ಲಮ್. ಸರಿ ಅಮ್ಮ, ನೀವಿಷ್ಟು ಕೇಳ್ಕೊಂಡ್ಮೇಲೆ ಈ ವಿಷಯ ನಾನು ಯಾರಿಗೂ ಹೇಳಲ್ಲ. ಆದರೆ ಆದಷ್ಟು ಬೇಗ ಅಥರ್ವನ್ ಇಲ್ಲಿ ಕರ್ಕೊಂಡು ಬರೋದೇ ಒಳ್ಳೇದು. ಖಂಡಿತ ಡಾಕ್ಟರ್, ಖಂಡಿತ. ಸರಿ, ನಂಗೆ ಪೇಷಂಟ್ ನೋಡೋಕ್ಕೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ನೀನ್ ಸರಿ ಹೋಗ್ತೀಯ ಕಣೆ ಅಕ್ಕ, ನೀನ್ ಸರಿ ಹೋಗ್ತೀಯ. ಅಥರ್ವ ಕೂಡ ಸರಿ ಹೋಗ್ತಾರೆ ಕಣೆ.